ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಕಾಯ್ದೆಯಾದಂತಹ 1892ರ ಭಾರತೀಯ ಮಂಡಳಿಗಳ ಕಾಯ್ದೆ ಅಂದ್ರೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1892 ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನೋಡಿ, ಆಲ್ರೆಡಿ ನಾನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, ಹಾಗೆ 4 ಚಾರ್ಟರ್ ಕಾಯ್ದೆಗಳು 1793, 1813, 1833 ಮತ್ತು 1853ರ ಚಾರ್ಟರ್ ಕಾಯ್ದೆಗಳನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ ವಿಕ್ಟೋರಿಯಾ ಮಹಾರಾಣಿ ಘೋಷಣೆಗಳಲ್ಲಿ ಒಂದಾದಂತಹ 1858ರ ಭಾರತ ಸರ್ಕಾರ ಕಾಯ್ದೆ ಆಗಿರ್ಬೋದು, ಹಾಗೇನೆ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆಗಳನ್ನ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದ್ರೂ ಈ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ, ಆಸಕ್ತಿ ಇರೋರು ನೋಡಬಹುದು ಅಂತ ಹೇಳ್ತಾ, ಈಗ ಈ ವಿಡಿಯೋದಲ್ಲಿ 1892ರ ಭಾರತೀಯ ಮಂಡಳಿಗಳ ಕಾಯ್ದೆ ಅಥವಾ ಭಾರತ ಕೌನ್ಸಿಲ್ ಕಾಯ್ದೆ 1892 ಇದರ ಬಗ್ಗೆ ನೋಡೋಣ. ಓಕೆ, ಬನ್ನಿ. ಭಾರತೀಯ ಮಂಡಳಿಗಳ ಕಾಯ್ದೆ 1892ರ ಹಿನ್ನೆಲೆ ನೋಡಿ. ಈ 1892ರ ಭಾರತೀಯ ಮಂಡಳಿಗಳ ಕಾಯ್ದೆ ಅಂತಕ್ಕಂಥದ್ದು ಈ ಬ್ರಿಟಿಷರು ಭಾರತೀಯರಿಗೆ ನೀಡಿದಂತಹ ಕೆಲವೊಂದು ರಾಜಕೀಯ ಸವಲತ್ತುಗಳನ್ನ ಒಳಗೊಂಡಿರುವಂತಹ ಕಾಯ್ದೆಯೇ ಭಾರತೀಯ ಮಂಡಳಿಗಳ ಕಾಯ್ದೆ 1892. ಓಕೆ, ಹಾಗಾದ್ರೆ ಈ 1892ರ ಕಾಯ್ದೆ ಬಗ್ಗೆ ಸ್ಟಡಿ ಮಾಡೋ ಮುಂಚೆ ಈ ಕಾಯ್ದೆ ಯಾಕೆ ಬೇಕಾಯಿತು, ಇದರ ಹಿನ್ನೆಲೆಯಾದ್ರೂ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ. 1861ರ ಭಾರತೀಯ ಮಂಡಳಿಗಳ ಕಾಯ್ದೆಯ ನಂತರ 31 ವರ್ಷಗಳಲ್ಲಿ ಭಾರತದಲ್ಲಿ ರಾಷ್ಟ್ರೀಯತೆ ಅಂದ್ರೆ ನ್ಯಾಷನಲಿಸಂ ತೀವ್ರ ಗತಿಯಲ್ಲಿ ಬೆಳೆಯಿತು. ನೋಡಿ, 1861ರ ಭಾರತೀಯ ಮಂಡಳಿಗಳ ಕಾಯ್ದೆನ ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ, ಈ 1861ರ ಕಾಯ್ದೆ ಜಾರಿಗೆ ಬಂದ ನಂತರ 31 ವರ್ಷಗಳಲ್ಲಿ ಅಂದ್ರೆ 861ರಿಂದ 892ರ ಕಾಲಾವಧಿಯಲ್ಲಿ ಅಂದ್ರೆ ಸುಮಾರು 3 ದಶಕಗಳಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಂದ್ರೆ ರಾಷ್ಟ್ರ ಭಾವನೆ ಆಗಿರ್ಬೋದು, ಸ್ವಾತಂತ್ರ್ಯದ ಆಸೆ ಆಗಿರ್ಬೋದು, ಬ್ರಿಟಿಷರ ವಿರುದ್ಧ ಅಸಮಾಧಾನ ಆಗಿರ್ಬೋದು, ಹಾಗೆ ಭಾರತ ದೇಶದ ಬಗ್ಗೆ ಒಗ್ಗಟ್ಟು ಅಥವಾ ಹೆಮ್ಮೆ ಅನ್ನೋದು ಹೆಚ್ಚಾಗಿರೋದು ಆಗಿರ್ಬೋದು. ಹೀಗೆ 31 ವರ್ಷಗಳ ಅಂತರದಲ್ಲಿ ಭಾರತೀಯರಿಗೆ ರಾಷ್ಟ್ರೀಯತೆಯ ಜಾಗೃತಿ ಹೆಚ್ಚಿಗೆ ಆಗುತ್ತೆ. ಓಕೆ, 1857ರ ಸಿಪಾಯಿ ದಂಗೆಯನ್ನು ಬ್ರಿಟಿಷರು ದಮನಕಾರಿ ರೀತಿಯಲ್ಲಿ ಹತ್ತಿಕ್ಕಿದುದು ಭಾರತೀಯರ ಮತ್ತು ಆಳುವವರ ಅಂದ್ರೆ ಬ್ರಿಟಿಷರ ನಡುವೆ ಆಳವಾದ ಕಂದಕ ನಿರ್ಮಿಸಿತು. ಅಂದ್ರೆ ನೋಡಿ, 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ಮೊಟ್ಟ ಮೊದಲ ದಂಗೆಯಾಗಿತ್ತು, ಹೌದಲ್ವಾ? ಈ ದಂಗೆಯನ್ನ ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ಕಠಿಣವಾಗಿ ದಮನ ಮಾಡಿದ್ರು, ಅಂದ್ರೆ ಕಂಟ್ರೋಲ್ ಮಾಡಿದ್ರು. ಈ ಒಂದು ದಮನದಿಂದ ಭಾರತೀಯರ ಮನಸ್ಸಿನಲ್ಲಿ ಬ್ರಿಟಿಷರ ಮೇಲೆ ಅವಿಶ್ವಾಸ ಉಂಟಾಯಿತು, ಕೋಪ ಉಂಟಾಯಿತು, ಬ್ರಿಟಿಷರ ಮೇಲೆ ಅಸಹನೆ ಹೆಚ್ಚಾಯಿತು. ಓಕೆ, ಇದು ಭಾರತೀಯರ ಮತ್ತು ಬ್ರಿಟಿಷರ ನಡುವೆ ಆಳವಾದ ಅಂತರನ ಸೃಷ್ಟಿ ಮಾಡ್ತು. ಓಕೆ, ಭಾರತೀಯರಿಗೆ ಯಾವ ಯಾವ ವಿಷಯಗಳಲ್ಲಿ ಅತೃಪ್ತಿ ಆಗಿತ್ತು ಅಂದ್ರೆ 1878ರ ಲಿಟ್ಟನ್ನ ದೇಶೀಯ ಪತ್ರಿಕಾ ಕಾಯ್ದೆ, ಹಾಗೆ 1878ರ ಶಸ್ತ್ರಾಸ್ತ್ರಗಳ ಕಾಯ್ದೆ, ಹಾಗೆ 1883ರ ಇಲ್ಬರ್ಟ್ ಬಿಲ್ ವಿವಾದ ಮತ್ತು ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ವಯೋಮಿತಿ 21 ವರ್ಷದಿಂದ 19 ವರ್ಷಕ್ಕೆ ಇಳಿಕೆ ಮಾಡಿದ್ದು. ಇಷ್ಟೆಲ್ಲಾ ವಿಷಯಗಳಿಂದ ಭಾರತೀಯರಲ್ಲಿ ಸಹಜವಾಗಿಯೇ ಬ್ರಿಟಿಷರ ವಿರುದ್ಧ ಅತೃಪ್ತಿ ಮನೋಭಾವನೆ ಉಂಟಾಗಿತ್ತು. ನೋಡಿ, ಇವನ್ನೆಲ್ಲ ನಾನು ಸಪರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ 1878ರ ಲಿಟ್ಟನ್ನ ದೇಶೀಯ ಪತ್ರಿಕಾ ಕಾಯ್ದೆ ಅಂದ್ರೆ ಈ ಒಂದು ಕಾಯ್ದೆ ಭಾರತೀಯ ಪತ್ರಿಕೆಗಳ ಮೇಲೆ ಕಟ್ಟುಪಾಡುಗಳನ್ನ ಹೇರ್ತಾ ಇತ್ತು. ಭಾರತೀಯರು ಸ್ವತಂತ್ರವಾಗಿ ಪತ್ರಿಕೆಗಳನ್ನ ಬರೆಯೋ ಆಗಿರ್ಲಿಲ್ಲ, ಇದರಿಂದ ಭಾರತೀಯರಿಗೆ ಅತೃಪ್ತಿ ಉಂಟಾಯಿತು. ಹಾಗೆ ಈ 1878ರ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಂದ್ರೆ ಈ ಕಾಯ್ದೆ ಬ್ರಿಟಿಷರಿಗೆ ಬಂದೂಕು ಮತ್ತು ಶಸ್ತ್ರಾಸ್ತ್ರಗಳನ್ನ ಬಳಸೋಕೆ ಸ್ವಾತಂತ್ರ್ಯ ಕೊಡ್ತು.
ಆದ್ರೆ ಭಾರತೀಯರಿಗೆ ಮಾತ್ರ ಲೈಸೆನ್ಸ್ ಇಲ್ಲದೆ ಅಂದ್ರೆ ಪರವಾನಗಿ ಇಲ್ಲದೆ ಯಾವುದೇ ಶಸ್ತ್ರಾಸ್ತ್ರಗಳನ್ನ ಬಳಸುವಂತಿರಲಿಲ್ಲ. ಇದ್ರಿಂದ ಸಹಜವಾಗಿಯೇ ಭಾರತೀಯರಿಗೆ ಅಸಮಾಧಾನ ಉಂಟಾಯಿತು. ಓಕೆ, ನೆಕ್ಸ್ಟ್ ಒನ್ ಈಸ್ 1883 ಇಲ್ಬರ್ಟ್ ಬಿಲ್ ವಿವಾದ. ಏನಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಬರ್ಟ್ ಬಿಲ್ ಪ್ರಕಾರ ಭಾರತೀಯ ನ್ಯಾಯಾಧೀಶರು ಬ್ರಿಟಿಷ್ ಅಪರಾಧಿಗಳನ್ನ ಕೂಡ ವಿಚಾರಣೆ ಮಾಡೋ ಅಧಿಕಾರನ ಈ ಇಲ್ಬರ್ಟ್ ಬಿಲ್ ಭಾರತೀಯ ನ್ಯಾಯಾಧೀಶರಿಗೆ ಕೊಡ್ತು. ಆದರೆ ಇದನ್ನ ಬ್ರಿಟಿಷರು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ರು. ಅದನ್ನೇ ಇಲ್ಬರ್ಟ್ ಬಿಲ್ ವಿವಾದ ಅಂತ ಅನ್ನೋದು. ಇದರಿಂದ ಭಾರತೀಯರಿಗೆ ಅಸಮಾಧಾನ ಆಯಿತು. ಓಕೆ, ಹಾಗೇನೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ವಯೋಮಿತಿನ 21 ವರ್ಷದಿಂದ 19 ವರ್ಷಕ್ಕೆ ಇಳಿಸಿದ್ರು. ಇದರಿಂದ ಭಾರತೀಯ ಯುವಕರಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಬರೆಯೋದು ಇನ್ನೂ ಕಷ್ಟ ಆಗೋ ತರ ಮಾಡಿದ್ರು. ಈ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನ ಅಧಿಕಾರದ ಹುದ್ದೆಗಳಿಗೆ ಬರದಂತೆ ತಡೆಯೋಕೆ ಈ ರೀತಿಯ ಕಾನೂನುಗಳನ್ನ ಮಾಡಿದ್ರು. ಇದು ಕೂಡ ಭಾರತೀಯರಿಗೆ ಅಸಮಾಧಾನ ತಂದಿತ್ತು. ಓಕೆ, ನೆಕ್ಸ್ಟ್ ಹಿನ್ನೆಲೆ ಏನು ಅಂತ ನೋಡೋಣ. ಹೆಚ್ಚುತ್ತಿದ್ದ ಭಾರತೀಯರ ಅತೃಪ್ತಿಯನ್ನು ರಕ್ಷಾ ಕವಚ ಒದಗಿಸುವ ಮೂಲಕ ಎ.ಒ. ಹ್ಯೂಮ್ ಈತ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದನು. ಅಂದ್ರೆ ನೋಡಿ, 1880 ವೇಳೆಗೆ ಭಾರತೀಯರಲ್ಲಿ ಬ್ರಿಟಿಷರು ನಡೆಸ್ತಾ ಇದ್ದಂತಹ ಆಡಳಿತದ ಮೇಲೆ ಅಸಮಾಧಾನ ಇತ್ತು, ಕೋಪ ಇತ್ತು, ಅವಿಶ್ವಾಸ ಹೆಚ್ಚಾಗ್ತಾ ಇತ್ತು. ಈ ಒಂದು ಭಾರತೀಯರ ಅತೃಪ್ತಿಯನ್ನ ಶಾಂತಿಯುತ ಮಾರ್ಗದಲ್ಲಿ ವ್ಯಕ್ತಪಡಿಸೋಕೆ ಹಾಗೆ ಜನರ ಬೇಡಿಕೆಗಳನ್ನ ಸರ್ಕಾರಕ್ಕೆ ತಿಳಿಸೋಕೆ ಒಂದು ವೇದಿಕೆ ಬೇಕಿತ್ತು, ಹೌದಲ್ವಾ? ಹೀಗಾಗಿ ಎ.ಒ. ಹ್ಯೂಮನು ಏನ್ ಮಾಡ್ದ ಅಂದ್ರೆ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ದ. ಇದರಿಂದ ಭಾರತೀಯರಿಗೆ ಫಾರ್ ದ ಫಸ್ಟ್ ಟೈಮ್ ಒಟ್ಟಾಗಿ ಸೇರಿ ರಾಜಕೀಯ ಬೇಡಿಕೆಗಳನ್ನ ಮಂಡಿಸುವ ವೇದಿಕೆ ಸಿಕ್ತು. ಓಕೆ, ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದ್ಮೇಲೆ ಭಾರತೀಯರು ಅತಿ ಹೆಚ್ಚು ರಾಜಕೀಯ ಹಕ್ಕುಗಳನ್ನ ಕೇಳೋಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಮುಖ್ಯ ಬೇಡಿಕೆ ಏನಿತ್ತು ಅಂದ್ರೆ ಶಾಸಕಾಂಗ ಮಂಡಳಿಗಳ ಸದಸ್ಯರನ್ನ ಹೆಚ್ಚಿಗೆ ಮಾಡಬೇಕು, ಮತ್ತೆ ಅದರಲ್ಲಿ ಭಾರತೀಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಐಎನ್ಸಿ ವೇದಿಕೆಯಲ್ಲಿ ವ್ಯಕ್ತಪಡಿಸಿದ್ರು. ಅದೇ ರೀತಿ ಆಗಿನ ಕಾಲದಲ್ಲಿ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಡಫರಿನ್ಗೂ ಕೂಡ ಒಂದು ಬಲಿಷ್ಠ ಶಾಸಕಾಂಗಗಳನ್ನ ರಚನೆ ಮಾಡಬೇಕು ಅನ್ನೋ ಆಸೆ ಇತ್ತು. ಯಾರಿಗೆ ಅಂದ್ರೆ ಆಗಿನ ಕಾಲದಲ್ಲಿ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಡಫರಿನ್ಗೆ. ಓಕೆ, ಈ ಎಲ್ಲಾ ಬೇಡಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷ್ ಸರ್ಕಾರವು 1892 ಭಾರತೀಯ ಮಂಡಳಿಗಳ ಕಾಯ್ದೆಯನ್ನ ಅಂಗೀಕರಿಸಿತು. ಇಂಪಾರ್ಟೆಂಟ್. ಓಕೆ, ಈ 1892 ಭಾರತೀಯ ಮಂಡಳಿಗಳ ಕಾಯ್ದೆನ ಆಗಿನ ಕಾಲದಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದಂತಹ ಲಾರ್ಡ್ ಕ್ರಾಸ್ ಪರಿಚಯ ಮಾಡ್ತಾನೆ. ಓಕೆ, ಇಷ್ಟು ಕೂಡ 1892 ಭಾರತೀಯ ಮಂಡಳಿಗಳ ಕಾಯ್ದೆಯ ಹಿನ್ನೆಲೆ ಆಗಿತ್ತು. ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಭಾರತೀಯ ಮಂಡಳಿಗಳ ಕಾಯ್ದೆ 1892 ಮುಖ್ಯ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ 1892 ಕಾಯ್ದೆಯು ಭಾರತೀಯ ಸಂವಿಧಾನಿಕ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗಿದೆ. ಈ ಕಾಯ್ದೆ ಆಧುನಿಕ ಭಾರತದಲ್ಲಿ ಪ್ರತಿನಿಧಿ ಸರ್ಕಾರವನ್ನು ಸ್ಥಾಪಿಸಿತು. ಅಂದ್ರೆ ನೋಡಿ, ಈ 1892 ಕಾಯ್ದೆ ಜಾರಿಗೆ ಬಂದ್ಮೇಲೆ ಭಾರತೀಯರು ಆಡಳಿತದಲ್ಲಿ ಪ್ರತಿನಿಧಿಗಳ ಮೂಲಕ ಭಾಗವಹಿಸುವ ವ್ಯವಸ್ಥೆ ಶುರುವಾಯಿತು. ಅಂದ್ರೆ ಭಾರತೀಯರು ಸರ್ಕಾರದ ಕೆಲಸಗಳಲ್ಲಿ ಭಾಗವಹಿಸೋಕೆ ಶುರು ಮಾಡಿದ್ರು. ಹಾಗೇನೆ ತಮ್ಮ ಪ್ರತಿನಿಧಿಗಳ ಮೂಲಕ ಸರ್ಕಾರಕ್ಕೆ ತಮ್ಮ ಅಭಿಪ್ರಾಯನ ಹೇಳೋ ಅವಕಾಶ ಸಿಕ್ತು. ಆದ್ರಿಂದ 1892 ಈ ಕಾಯ್ದೆಯನ್ನು ಭಾರತೀಯ ಸಂವಿಧಾನಿಕ ಇತಿಹಾಸದಲ್ಲೇ ಮೈಲಿಗಲ್ಲು ಅಂತ ಹೇಳ್ತಾರೆ. ಹಾಗೇನೆ ಈ ಕಾಯ್ದೆ ಭಾರತೀಯ ಸಂವಿಧಾನಿಕ ಇತಿಹಾಸದಲ್ಲೇ ಪ್ರತಿನಿಧಿ ಸಭೆಗಳ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿತು. ಅಂದ್ರೆ ನೋಡಿ, ಈ ಕಾಯ್ದೆಯಿಂದ ಶಾಸನ ಮಂಡಳಿಗಳಲ್ಲಿ ಭಾರತೀಯರ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತೆ, ಹೆಚ್ಚು ವಿಚಾರಗಳನ್ನ ಚರ್ಚಿಸೋಕೆ ಅವಕಾಶ ಸಿಗುತ್ತೆ. ಇದರಿಂದಾಗಿ ಭಾರತದ ಪ್ರತಿನಿಧಿ ಸಂಸ್ಥೆಗಳು ಕ್ರಮೇಣ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹಾಗೇನೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳನ್ನು ವಿಸ್ತರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಡಳಿತದಲ್ಲಿ ಭಾಗವಹಿಸುವ ಅವಕಾಶನ ಈ 1892 ಕಾಯ್ದೆ ಭಾರತೀಯರಿಗೆ ನೀಡಿತು. ಓಕೆ, ಇದರಿಂದಾಗಿ ಈ ಕಾಯ್ದೆ ವಿದ್ಯಾವಂತ ಭಾರತೀಯರಲ್ಲಿ ರಾಜಕೀಯ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸಿತು. ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಮತ್ತು ಪ್ರಾಂತೀಯ ಮಟ್ಟದ ಶಾಸನ ಸಭೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಆಡಳಿತದಲ್ಲಿ ಭಾಗವಹಿಸೋಕೆ ಆರಂಭ ಮಾಡ್ತಾರೆ.
ವಿದ್ಯಾವಂತ ಭಾರತೀಯರು ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ. ಇಷ್ಟಕ್ಕೆಲ್ಲ ಕಾರಣನೇ 1892ರ ಭಾರತೀಯ ಮಂಡಳಿಗಳ ಕಾಯ್ದೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. ಈ 1892ರ ಕಾಯ್ದೆಯ ಅನುಸಾರ ಕೇಂದ್ರೀಯ ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನ 10ಕ್ಕಿಂತ ಕಡಿಮೆ ಇಲ್ಲದೆ ಹಾಗೆ 16ಕ್ಕಿಂತ ಹೆಚ್ಚಿಲ್ಲದಂತೆ ನಿಗದಿಪಡಿಸಿತು. ಅವರಲ್ಲಿ 2/5 ಸದಸ್ಯರು ಅಧಿಕಾರೇತರರು, ಅಂದ್ರೆ 5ರಲ್ಲಿ 2 ಸದಸ್ಯರು ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿರ್ತಾರೆ. ಹಾಗೇನೆ ಇವರನ್ನ ವೈಸ್ರಾಯ್ ನೇಮಕ ಮಾಡಿರ್ತಾನೆ. ಸೊ ಕೇಂದ್ರೀಯ ಶಾಸನ ಸಭೆಯ ಸದಸ್ಯರ ಸಂಖ್ಯೆ 10ಕ್ಕಿಂತ ಕಡಿಮೆ ಇರಬಾರದು, ಹಾಗೇನೆ 16ಕ್ಕಿಂತ ಹೆಚ್ಚಿಗೆ ಆಗಬಾರದು. ಮತ್ತು ಒಟ್ಟು ಸದಸ್ಯರಲ್ಲಿ 5/2 ಸದಸ್ಯರು ಅಧಿಕಾರೇತರರು ಆಗಿರ್ತಾರೆ, ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿರ್ತಾರೆ. ಇವರನ್ನ ವೈಸ್ರಾಯ್ ನೇಮಕ ಮಾಡ್ತಾನೆ. ಓಕೆ, ಇದರ ಜೊತೆಗೆ ಬಾಂಬೆ ಮತ್ತು ಮದ್ರಾಸ್ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆ 8ರಿಂದ 20ಕ್ಕೆ ಈ ಕಾಯ್ದೆ ಹೆಚ್ಚಿಗೆ ಮಾಡುತ್ತೆ. ಮತ್ತು ಔದ್ ಹಾಗೂ ವಾಯುವ್ಯ ಗಡಿ ಪ್ರಾಂತ್ಯದ ಒಟ್ಟು ಶಾಸನ ಸಭೆ ಸದಸ್ಯರ ಸಂಖ್ಯೆಯನ್ನು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ 15ಕ್ಕೆ ನಿಗದಿಪಡಿಸಿತು. ಸೊ ಇದರಿಂದಾಗಿ ಪ್ರಾಂತೀಯ ಮಟ್ಟದಲ್ಲಿ ಶಾಸನ ಸಭೆಗಳಲ್ಲಿ ಭಾರತೀಯರ ಪಾಲ್ಗೊಳ್ಳುವಿಕೆ ಹೆಚ್ಚಿಗೆ ಆಗುತ್ತೆ. ಓಕೆ, ಮುಂದೆ ನೋಡೋಣ. ಈ 1892ರ ಕಾಯ್ದೆ ಶಾಸನ ಸಭೆ ಸದಸ್ಯರಿಗೆ ಹೆಚ್ಚು ಅಧಿಕಾರ ನೀಡಿತು. ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ಹಾಗೆ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚಿಸಿ ಪ್ರಶ್ನೆಯನ್ನ ಕೇಳಬಹುದಿತ್ತು. ಅಂದ್ರೆ ಈ 1892ರ ಕಾಯ್ದೆಯಿಂದ ಶಾಸನ ಸಭೆ ಸದಸ್ಯರು ಸರ್ಕಾರಕ್ಕೆ ಪ್ರಶ್ನೆ ಕೇಳಬಹುದಿತ್ತು, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬಹುದಿತ್ತು, ಹಾಗೆ ಹಣಕಾಸು ಸಂಬಂಧಿತ ವಿಷಯಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದಿತ್ತು. ಓಕೆ, ಶಾಸನ ಸಭೆ ಸದಸ್ಯರಿಗೆ ಇಷ್ಟೆಲ್ಲಾ ಅಧಿಕಾರಗಳು ಹಿಂದಿನ 1861ರ ಕಾಯ್ದೆಗಳಲ್ಲಿ ಇರಲಿಲ್ಲ. ಈ 1892ರ ಕಾಯ್ದೆ ಶಾಸನ ಸಭೆ ಸದಸ್ಯರಿಗೆ ಸಣ್ಣ ಮಟ್ಟಿನ ಚರ್ಚಾ ಸ್ವಾತಂತ್ರ್ಯ ನೀಡಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸರ್ಕಾರ ಮಂಡಿಸಿದ ವಾರ್ಷಿಕ ಹಣಕಾಸು ಹೇಳಿಕೆಗಳನ್ನ ಚರ್ಚಿಸುವ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವು ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರೋ ಅವಕಾಶನ ಈ ಕಾಯ್ದೆ ಶಾಸನ ಸಭೆ ಸದಸ್ಯರಿಗೆ ನೀಡಿತು. ಆದ್ರೆ ಹಣಕಾಸು ವಿಷಯದ ಮೇಲೆ ಶಾಸನ ಸಭೆ ಸದಸ್ಯರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ಅಂದ್ರೆ ನೋಡಿ, ಸರ್ಕಾರ ವಾರ್ಷಿಕ ಹಣಕಾಸು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇತ್ತು. ಈ ಶಾಸನ ಸಭೆ ಸದಸ್ಯರು ಈ ಹಣಕಾಸು ಬಜೆಟ್ ಬಗ್ಗೆ ಚರ್ಚೆ ಮಾಡಬಹುದಿತ್ತು. ಹಾಗೆ ಯಾವ ಯಾವ ವಿಭಾಗಕ್ಕೆ ಹಣ ಕಡಿಮೆ ಕೊಡಬೇಕು, ಯಾವ ಯಾವ ಇಲಾಖೆಗಳಿಗೆ ಹೆಚ್ಚಿಗೆ ಹಣ ಕೊಡಬೇಕು ಅನ್ನೋ ಸಲಹೆಗಳನ್ನ ಶಾಸನ ಸಭೆ ಸದಸ್ಯರು ನೀಡಬಹುದಿತ್ತು. ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ವಿಷಯಗಳನ್ನ ಸರ್ಕಾರದ ಗಮನಕ್ಕೆ ತರಬಹುದಿತ್ತು. ಈ ಕಾಯ್ದೆ ಭಾರತೀಯರಿಗೆ ಮೊದಲ ಬಾರಿಗೆ ಸರ್ಕಾರದ ಹಣಕಾಸು ಬಜೆಟ್ಗೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಕೆ ಅವಕಾಶ ನೀಡಿತು. ಓಕೆ, ಆದ್ರೆ ಹಣಕಾಸು ವಿಷಯದಲ್ಲಿ ಶಾಸನ ಸಭೆ ಯಾವುದೇ ನಿಜವಾದ ಅಧಿಕಾರ ಇರಲಿಲ್ಲ. ಸದಸ್ಯರು ಬಜೆಟ್ ಬಗ್ಗೆ ಕೇಳಬಹುದಿತ್ತು, ಚರ್ಚೆ ಮಾಡಬಹುದಿತ್ತು, ಆದ್ರೆ ಹಣಕಾಸು ತೀರ್ಮಾನಗಳನ್ನ ತೆಗೆದುಕೊಳ್ಳೋ ಅಧಿಕಾರ ಹೊಂದಿರಲಿಲ್ಲ. ಇಂಪಾರ್ಟೆಂಟ್, ಚರ್ಚೆ ಮಾಡಬಹುದಿತ್ತು, ಆದ್ರೆ ಬಜೆಟ್ ಮೇಲೆ ಯಾವುದೇ ಅಧಿಕಾರ ಹೊಂದಿರಲಿಲ್ಲ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ಹೋಗೋಣ. 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯು ಚುನಾವಣೆಗಳು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸದಿದ್ದರೂ ಸದಸ್ಯರನ್ನು ನೇಮಿಸುವ ಚುನಾವಣಾ ಪದ್ಧತಿಗೆ ಅಡಿಗಲ್ಲು ಹಾಕಿತು. ಅಂದ್ರೆ ನೋಡಿ, ಈ 1892ರ ಕಾಯ್ದೆಯಲ್ಲಿ ಚುನಾವಣೆಗಳು ಅಥವಾ ಎಲೆಕ್ಷನ್ ಅನ್ನೋ ಪದನ ನೇರವಾಗಿ ಎಲ್ಲೂ ಬಳಕೆ ಮಾಡಲಿಲ್ಲ. ಆದ್ರೆ ಸದಸ್ಯರನ್ನ ಆಯ್ಕೆ ಮಾಡೋ ಹೊಸ ವಿಧಾನ ಈ ಕಾಯ್ದೆ ಮೂಲಕ ಪರಿಚಯ ಆಯಿತು. ಅಂದ್ರೆ ಜನರು ನೇರವಾಗಿ ಮತ ಹಾಕದೇ ಇದ್ರೂ ಕೂಡ ಕೆಲವು ಸಂಸ್ಥೆಗಳು ತಮ್ಮ ಪ್ರತಿನಿಧಿಗಳನ್ನ ಮತದಾನ ಮಾಡೋ ಮೂಲಕ ಆಯ್ಕೆ ಮಾಡಿ ಶಿಫಾರಸು ಮಾಡೋ ವಿಧಾನ ಪ್ರಾರಂಭ ಆಯಿತು. ಈ ಒಂದು ವಿಧಾನವೇ ಮುಂದೆ ಭಾರತದಲ್ಲಿ ನಿಜವಾದ ಚುನಾವಣಾ ಪದ್ಧತಿಗೆ ಅಡಿಗಲ್ಲನ್ನ ಹಾಕ್ತು. ಇಂಪಾರ್ಟೆಂಟ್. ಓಕೆ, ಹಾಗೆ ಕೆಲವು ಅಧಿಕಾರೇತರ ಸದಸ್ಯರನ್ನು ಅಥವಾ ನಾನ್ ಅಫಿಷಿಯಲ್ ಮೆಂಬರ್ಸ್ ಅನ್ನ ಆಯ್ಕೆ ಮಾಡಲು ಪರೋಕ್ಷ ಚುನಾವಣಾ ಪ್ರಕ್ರಿಯೆ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಒಳಗೊಂಡಿತ್ತು. ಯಾತಕ್ಕೋಸ್ಕರ ಅಂದ್ರೆ ಅಧಿಕಾರೇತರ ಸದಸ್ಯರನ್ನ ಆಯ್ಕೆ ಮಾಡೋಕೆ. ಅಂದ್ರೆ ಜನರು ನೇರವಾಗಿ ಮತ ಹಾಕ್ತಾ ಇರಲಿಲ್ಲ. ಈ ಸ್ಥಳೀಯ ಸಂಸ್ಥೆಗಳು ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರು ಸದಸ್ಯರನ್ನ ಶಿಫಾರಸು ಮಾಡ್ತಾ ಇದ್ರು. ಅಂದ್ರೆ
ಚುನಾವಣೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದ್ದೆ ಈ 1892ರ ಕಾಯ್ದೆಯಿಂದ. ಸೊ ಇದರಿಂದ ಬ್ರಿಟಿಷ್ ಆಡಳಿತದಿಂದ ಪ್ರತಿನಿಧಿ ಆಡಳಿತಕ್ಕೆ ಬದಲಾವಣೆ ಆಗೋದನ್ನ ಸೂಚಿಸ್ತು. ಓಕೆ, ಹಾಗೇನೆ ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡುವ ಅಧಿಕಾರ ಸ್ಥಳೀಯ ಸಂಸ್ಥೆಗಳಿಗೆ ನೀಡಲಾಯಿತು. ಅಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ವಿಶ್ವವಿದ್ಯಾನಿಲಯಗಳು, ಜಿಲ್ಲಾ ಮಂಡಳಿಗಳು, ಪುರಸಭೆಗಳು, ವ್ಯಾಪಾರ ಗುಂಪುಗಳು ಮತ್ತು ವಾಣಿಜ್ಯ ಮಂಡಳಿಗಳಂತಹ ಸ್ಥಳೀಯ ಸಂಸ್ಥೆಗಳಿಗೆ ಈ 1892ರ ಕಾಯ್ದೆ ಮೂಲಕ ಒಂದು ಅವಕಾಶ ಸಿಕ್ತು. ಅದು ಏನಂದ್ರೆ ಈ ಸ್ಥಳೀಯ ಸಂಸ್ಥೆಗಳು ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡೋ ಅಧಿಕಾರನ ಪಡ್ಕೊಳ್ತು. ಅಂದ್ರೆ ಆಡಳಿತಕ್ಕೆ ಮೊದಲ ಬಾರಿಗೆ ಈ 1892ರ ಕಾಯ್ದೆಯಿಂದ ಸಾಮಾಜಿಕ ಗುಂಪುಗಳಾಗಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ವಾಣಿಜ್ಯ ವರ್ಗಗಳಿಗೆ ಪ್ರತಿನಿಧಿಗಳನ್ನ ಕಳಿಸೋಕೆ ಅವಕಾಶ ಸಿಕ್ತು. ಇದರ ಮೂಲಕ ಭಾರತದಲ್ಲಿ ಪ್ರತಿನಿಧಿತ್ವದ ಆಡಳಿತ ಅಂದ್ರೆ ರೆಪ್ರೆಸೆಂಟೇಟಿವ್ ಅಡ್ಮಿನಿಸ್ಟ್ರೇಷನ್ನ ರೂಪ ಸ್ಪಷ್ಟವಾಗಿ ಕಾಣಿಸೋಕೆ ಶುರು ಆಯಿತು. ಹೌದಲ್ವಾ? ಓಕೆ, ಮುಂದೆ ನೋಡೋಣ. ಶಾಸಕರು 6 ದಿನಗಳ ನೋಟಿಸ್ ನೀಡಿದರೆ ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಕುರಿತು ಕಾರ್ಯಾಂಗವನ್ನ ಪ್ರಶ್ನೆ ಮಾಡೋ ಅವಕಾಶ ಇತ್ತು. ಅಂದ್ರೆ ಶಾಸಕರುಗಳಿಗೆ 6 ದಿನಗಳ ಹಿಂದೆ ನೋಟಿಸ್ ಕೊಟ್ರೆ ಶಾಸಕರುಗಳು ಜನರಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಪ್ರಶ್ನೆ ಕೇಳಬಹುದಿತ್ತು. ಇದರಿಂದ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಹೆಚ್ಚಾಯಿತು, ಸರ್ಕಾರದ ಹೊಣೆಗಾರಿಕೆ ಕೂಡ ಹೆಚ್ಚಾಯಿತು. ಓಕೆ, ಈ 1892ರ ಕಾಯ್ದೆಯು ಸೀಮಿತ ರಿಯಾಯಿತಿಗಳು ಸಾಕಷ್ಟಿಲ್ಲವೆಂದು ಗ್ರಹಿಸಲ್ಪಟ್ಟವು. ಅದರಿಂದ ಇದು ಭಾರತೀಯ ರಾಷ್ಟ್ರವಾದಿಗಳಲ್ಲಿ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ಕಾರಣವಾಯಿತು. ಹೌದಲ್ವಾ? ನೋಡಿ, ಈ 1892ರ ಕಾಯ್ದೆ ಸಣ್ಣ ಸಣ್ಣ ಅಧಿಕಾರಗಳನ್ನ ಮಾತ್ರ ಕೊಡ್ತು. ಭಾರತೀಯರಿಗೆ ನಿಜವಾದ ಅಧಿಕಾರನೇ ಕೊಡ್ಲಿಲ್ಲ, ಸ್ವತಂತ್ರ ನಿರ್ಧಾರ ತಗೊಳ್ಳೋ ಶಕ್ತಿ ಕೊಡ್ಲಿಲ್ಲ. ಹಣಕಾಸು ವಿಚಾರದಲ್ಲಿ ಭಾರತೀಯರಿಗೆ ಚರ್ಚೆ ಮಾಡೋ ಅವಕಾಶ ಇತ್ತೇ ಹೊರತು ಅದರ ಮೇಲೆ ಬೇರೆ ಯಾವುದೇ ಅಧಿಕಾರ ಇರಲಿಲ್ಲ. ಹೀಗಾಗಿ ಈ 1892ರ ಕಾಯ್ದೆಯಿಂದ ರಾಷ್ಟ್ರವಾದಿಗಳಲ್ಲಿ ಅಸಮಾಧಾನ ಉಂಟಾಯಿತು, ಅತೃಪ್ತಿ ಉಂಟಾಯಿತು. ಈ ಒಂದು ಅತೃಪ್ತಿಯಿಂದ ಭಾರತದಲ್ಲಿ ಕ್ರಾಂತಿಕಾರಿ ಶಕ್ತಿಗಳ ಉದಯ ಆಯಿತು. ಯುವ ರಾಷ್ಟ್ರವಾದಿಗಳು ಹುಟ್ಕೊಂಡ್ರು, ಕ್ರಾಂತಿಕಾರಿ ಗುಂಪುಗಳು ಹುಟ್ಕೊಳ್ತು. ಇವುಗಳು ಬ್ರಿಟಿಷರ ವಿರುದ್ಧ ತೀವ್ರವಾದಂತಹ ಹೋರಾಟ ಮಾಡೋಕೆ ಮುಂದಾದ್ರು. ಸೊ ಇದರಿಂದ ಹೆಚ್ಚು ಹೆಚ್ಚು ಮಹತ್ವದ ರಾಜಕೀಯ ಸುಧಾರಣೆಗಳ ಬೇಡಿಕೆಗಳು ಜಾಸ್ತಿ ಆಗ್ತವೆ. ಓಕೆ, ಇಷ್ಟು ಕೂಡ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಪ್ರಮುಖ ಅಂಶಗಳು ಆಗಿದ್ವು. ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಮುಂದೆ ನೋಡೋಣ. 1892ರ ಕಾಯ್ದೆಯ ಮುಖ್ಯ ಅಂಶಗಳನ್ನ ಡೀಟೇಲ್ ಆಗಿ ನೋಡಿದ್ವಿ. ಈಗ ಈ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಎಲ್ಲಾ ಮುಖ್ಯ ಅಂಶಗಳನ್ನ ಈ ಒಂದೇ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ಜಸ್ಟ್ ರಿವಿಷನ್ ಮಾಡೋಣ, ಓಕೆನಾ? ಫಸ್ಟ್ ಪಾಯಿಂಟ್, ಈ 1892ರ ಕಾಯ್ದೆ ಭಾರತೀಯರ ಒಳಗೊಳ್ಳುವಿಕೆನ ಹೆಚ್ಚಳ ಮಾಡಿತು. ಅಂದ್ರೆ ಈ ಕಾಯ್ದೆ ಶಾಸಕಾಂಗ ಮಂಡಳಿಗಳ ಗಾತ್ರವನ್ನ ಹೆಚ್ಚಳ ಮಾಡಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಭಾಗವಹಿಸೋಕೆ ಅನುವು ಮಾಡಿಕೊಡ್ತು. ಸೆಕೆಂಡ್ ಪಾಯಿಂಟ್, ಈ ಕಾಯ್ದೆ ಅಧಿಕೃತವಲ್ಲದ ಸದಸ್ಯರನ್ನ ಹೆಚ್ಚಳ ಮಾಡಿತು. ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ. ಈ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡುತ್ತೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಭಾಗವಹಿಸೋಕೆ ಅವಕಾಶ ಸಿಕ್ತಂಗಾಯ್ತು. ಓಕೆ, ಮೂರನೇ ಅಂಶ, ಈ 1892ರ ಕಾಯ್ದೆಯಿಂದ ಪ್ರತಿನಿಧಿ ಸರ್ಕಾರಕ್ಕೆ ಅಡಿಪಾಯ ಸಿಕ್ತು. ಅಂದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ಗೆ ಶಾಸಕಾಂಗ ಮಂಡಳಿಗಳಲ್ಲಿ ಸೇವೆ ಮಾಡೋಕೆ ಅವಕಾಶ ನೀಡುವ ಮೂಲಕ ಈ ಕಾಯ್ದೆ ಪ್ರತಿನಿಧಿ ಸರ್ಕಾರಕ್ಕೆ ಅಡಿಪಾಯ ಹಾಕ್ತು. ಓಕೆ, ನಾಲ್ಕನೇ ಅಂಶ, ಹಣಕಾಸಿನ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕುಗಳು ಸಿಕ್ತು. ನಾವು ಹಿಂದೆ ನೋಡಿದ್ವಿ, ಶಾಸಕಾಂಗ ಮಂಡಳಿಯ ಸದಸ್ಯರಿಗೆ ಶಾಸಕಾಂಗದಲ್ಲಿ ಹಣಕಾಸು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋ ಅವಕಾಶ ಸಿಕ್ತು. ಅಭಿಪ್ರಾಯಗಳನ್ನ ಹೇಳೋ ಹಕ್ಕು ಈ 1892ರ ಕಾಯ್ದೆಯಿಂದ ಸಿಕ್ತು. ಓಕೆ, ಐದನೇ ಅಂಶ, ಪರೋಕ್ಷ ಚುನಾವಣೆಗಳು. ಈ ಕಾಯ್ದೆ ಚುನಾವಣೆಗಳು ಅಂತ ಎಲ್ಲೂ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಿಲ್ಲ. ಆದ್ರೆ ಕೆಲವು ಅಧಿಕಾರೇತರ ಸದಸ್ಯರನ್ನ ಆಯ್ಕೆ ಮಾಡೋಕೆ ಪರೋಕ್ಷ ಚುನಾವಣೆ ಪ್ರಕ್ರಿಯೆನ ಬಳಸ್ಕೊಳ್ತು. ಹಿಂದಿನ ಸ್ಲೈಡ್ಸ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ನೋಡಿದೀವಿ. ಓಕೆ, ಆರನೇ ಅಂಶ, ಕಾರ್ಯಾಂಗವನ್ನ ಪ್ರಶ್ನಿಸುವ ಹಕ್ಕು.
ಅಂದ್ರೆ ಶಾಸಕರು ಸಾರ್ವಜನಿಕ ಹಿತಾಸಕ್ತಿ ವಿಷಯಗಳ ಬಗ್ಗೆ ಕಾರ್ಯಾಂಗವನ್ನ ಪ್ರಶ್ನೆ ಮಾಡೋ ಹಕ್ಕನ್ನ ಈ 1892ರ ಕಾಯ್ದೆ ಸದಸ್ಯರಿಗೆ ನೀಡುತ್ತೆ. ಇದರಿಂದ ಪಾರದರ್ಶಕತೆ ಹೆಚ್ಚಾಯಿತು, ಸರ್ಕಾರಕ್ಕೆ ಜವಾಬ್ದಾರಿ ಕೂಡ ಹೆಚ್ಚಾಯಿತು. ಓಕೆ, 7ನೇ ಅಂಶ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ. ವೆರಿ ಇಂಪಾರ್ಟೆಂಟ್ ಇದು. ಈ 1892ರ ಕಾಯ್ದೆಯಿಂದ ಸ್ಥಳೀಯ ಸಂಸ್ಥೆಗಳು ಕೂಡ ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡುವ ಅಧಿಕಾರ ಸಿಕ್ತು. ಓಕೆ, 8ನೇ ಅಂಶ ಕ್ರಾಂತಿಕಾರಿ ಚಳುವಳಿಗೆ ವೇಗವರ್ಧಕ. ಅಂದ್ರೆ ಈ ಕಾಯ್ದೆಯ ಹಲವಾರು ಲೋಪದೋಷಗಳು ಇದ್ದಿದ್ದರಿಂದ ಇವುಗಳನ್ನ ಒಪ್ಪದ ಕ್ರಾಂತಿಕಾರಿ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕೆ ಶುರು ಮಾಡಿದ್ರು. ಇದರಿಂದ ಹಲವಾರು ಕ್ರಾಂತಿಕಾರಿ ಚಳುವಳಿಗಳಿಗೆ ವೇಗ ಸಿಕ್ತು ಅಂತಾನೆ ಹೇಳ್ಬೋದು. ಓಕೆ, ಈ 1892ರ ಭಾರತೀಯ ಮಂಡಳಿಗಳ ಕಾಯ್ದೆನ ಒಂದೇ ಸ್ಲೈಡ್ ಅಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡಿದ್ದಾಯ್ತು. ಇಷ್ಟು ಕೂಡ 1892ರ ಭಾರತೀಯ ಮಂಡಳಿಗಳ ಕಾಯ್ದೆಯ ಸಂಕ್ಷಿಪ್ತ ವಿಶ್ಲೇಷಣೆ ಆಗಿತ್ತು. ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ತಲುಪಿಸಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ 1909ರ ಮೋರ್ಲೆ ಮಿಂಟೋ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.